ಬೊಂಬೆಯಾಟವನಾಡಿಸಿದ ಮಹಾಭಾರತದ ಅಂಬುಜಭವಾದಿಯಾದವರು ಈಕ್ಷಿಸಲು ಕುರುಭೂಮಿ ಎಂಬ ಪರಭೂಮಿಯಲ್ಲಿ ರಂಜಿಸಲು ಮರೆಯ ಮಾಯಾಮಯದ ತೆರೆಯ ಹಿಡಿದು ಧರಣೀಶರೆಂಬ ನರ ಪ್ರತಿಮೆಗಳನ್ನಳವಡಿಸಿ ನರನ ಹಯರಥದ ವಾಗೆಯ ಸೂತ್ರವಿಡಿದು ಓದುವನು ನಾರದನು ವಾದ್ಯಕಾರನು ಶಂಭು ಬಾದರಾಯಣನೇ ಕಥಾ ಪ್ರಸಂಗಿ ಮೇದಿನಿಯ ಹೊರೆಗಳೆವ ಮೃತ್ಯುವಿನ ಹಾಸ್ಯರಸ ವೇದನಿಕರಗಳು ಕೈವಾರಿಸುತ್ತಲಿರಲು 18 ಕ್ಷೋಣಿ ಮಾರ್ಬಲ 18 ದಿನ ಕದನ ನಾಟ್ಯದ ಕೇಳಿಕೆಯ ನಾಡಿಸಿ ಅದರೊಳೈವರನುಳುಹಿ ಅವನಿ ಭಾರವನಿಳುಹಿ ಮುದದಿ ಬ್ರಹ್ಮನ ಕಪಾಲವ ಸಿದ್ಧಗೊಳಿಸಿ ಲೋಕದೊಳು 5ನೆಯ ವೇದವೀ ಕಥೆಯೆನಿಸಿ ಪಾಕಶಾಸನನ ಸಭೆಯನ್ನು ಮೆಚ್ಚಿಸಿ ಈ ಕಥೆಯ ಕೇಳ್ದ ಜನಮೇ ಜಯನ ಪತಿಕರಿಸಿ ತಾ ಕಪಟ ನಾಟಕದ ಸೂತ್ರಧರನೆನಿಸಿ ಇಂತೆ ಸೇವಾ ಲೀಲಾ ವಿನೋದ ರಚನೆಯಲಿ ಲೋಕಾಂತರಗಳೆಲ್ಲವನ್ನೂ ಸಂತೈಸುವ ಸಂತತವು ಭಕ್ತ ಸಂಸಾರವನು ಪೊರೆವ ವೇದಾಂತನು ತಕ್ಕಾಗಿ ನೆಲೆಯಾದಿ ಕೇಶವರಾಯ.